ಹೋಟೆಲ್ಗಳ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತಂದರೆ ದುಡಿಬೇಕಾ ಅಥವಾ ಬೇಡವಾ? ನಾವು ಕೆಲಸವನ್ನು ಮಾಡಿಸ್ಕೊಳ್ತಾ ಇರೋಂಥ ಹುಡುಗರಿಗಾದರೂ ಹೆಂಗೆ ಸಂಬಳ ಕೊಡೋದು? ಹೋಟೆಲೇ ನಡೀತಾ ಇದ್ರೆ ಅವ್ರಿಗೆ ಸಂಬಳ ಎಲ್ಲಿಂದ ಕೊಡೋಕ್ಕಾಗತ್ತೆ ಅನ್ನುವಂಥದ್ದು ಅವರಿಗೆ. ಮಧ್ಯಪ್ರಾಚ್ಯದಲ್ಲಿ ಮುಂದುವರೆದ ಯುದ್ಧದ ಬಿಕ್ಕಟ್ಟಿನ ಪರಿಣಾಮ ಬೆಳಗಾವಿಯಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ಆಗ್ಬಿಟ್ಟಿದೆ. ಅಷ್ಟೇ ಅಲ್ಲ, ಬಹುತೇಕ ಕಡೆಗಳಲ್ಲಿ ಎಲ್ಲ ಕಡೆಯೂ ಕಮರ್ಷಿಯಲ್ ಸಿಲಿಂಡರ್ಗಳದ್ದೇ ಸಮಸ್ಯೆ. ಬೆಳಗಾವಿಯ ಸುಪ್ರಸಿದ್ಧ ಅಜಂತಾ ಹೋಟೆಲ್ ಈಗ ಕ್ಲೋಸ್ ಆಗಿರೋದು. ಬೆಳಗಾವಿಯ RDP ವೃತ್ತದಲ್ಲಿರುವಂತಹ ಹೋಟೆಲ್ ಇದು. ಮಧ್ಯಪ್ರಾಚ್ಯದಲ್ಲಿ ಮುಂದುವರೆದ ಯುದ್ಧದ ಬಿಕ್ಕಟ್ಟಿನಿಂದಾಗಿ ಇಲ್ಲೂ ಸಮಸ್ಯೆ ಆಗಿದೆ. ಬೆಳಗಾವಿಯ ಸುಪ್ರಸಿದ್ಧ ಅಜಂತಾ ಹೋಟೆಲ್ ಕ್ಲೋಸ್ ಆಗಿರೋದು. ಹೋಗಿಸ್ಕೊಂಡು ಎಲ್ಲ ನಮ್ಮದು ಬಂದಾಗಿದೆ. ಈಗ ಎಲ್ಲ ವರ್ಕರ್ಸ್ಗಳು ಖಾಲಿ ಕೂತಿದ್ದಾರೆ. ಡೈಲಿ ಬರೋ ಕಸ್ಟಮರ್ಗೂ ಎಲ್ಲ ತೊಂದರೆ ಆಗ್ತಾ ಇದೆ. ನಮ್ಮದು ಲಾಡ್ಜು ಇದೆ, ನಮ್ಮದು ಅವ್ರಿಗೆ ಫುಡ್ ಸಪ್ಲೈ ಮಾಡಲಿಕ್ಕೂ ತೊಂದರೆ ಆಗ್ತಾ ಇದೆ. ಕೆಲವೊಂದು ಹೋಟೆಲ್ಗಳಿಗೆಲ್ಲ ಸಪ್ಲೈ ಆಗಿದೆ, ನಮಗೂ ಸಪ್ಲೈ ಆಗಲಿ ಇನ್ನೂವರೆಗೂ. ಅದಕ್ಕೋಸ್ಕರ ನಾವು ಮೋಸ್ಟ್ಲಿ ಬಂದ್ ಮಾಡ್ಬೇಕಾಯ್ತು ನಮಗೂ. ಅದ್ರ ಸಲುವಾಗೇ ಹೌದು, ಸೂಪರ್ ಹೋಟೆಲ್ ಇದು. ಅದ್ರ ಗ್ಯಾಸ್ ಸಲುವಾಗಿ ಪ್ರಾಬ್ಲಮ್ ಆಗಿ ಬಂದಾಗಿತ್ತು. ಇವತ್ತು ಬಂದ್ ಮಾಡಿದ್ದೀವಿ. ಇನ್ನು ನಾಳೆ ಏನಾದರೂ ಗ್ಯಾಸ್ ಸಪ್ಲೈ ಆದರೆ ನಾವು ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ವರ್ಕರ್ಗೂ ತೊಂದರೆ ಆಗ್ತದೆ, ಅವರು ಖಾಲಿ ಕೂತಿದ್ದಾರೆ. ನಮ್ಮ ಮಾಲೀಕರಿಗೂ ತೊಂದರೆ ಆಗ್ತದೆ. ಅವ್ರದ್ದು ಡೆಲ್ಲಿ ಇನ್ಕಮ್ ಇರ್ತದೆ. ಅವ್ರದ್ದು ಡೈಲಿ ಬರೋ ಕಸ್ಟಮರ್ಸು ಫಿಕ್ಸ್ ಕಸ್ಟಮರ್ಸ್ ಇರ್ತಾರೆ. ಅವರು ಪಾಪ ಬಂದು ಹೋಗ್ತಾರೆ, ಒಳ್ಳೆ ಹೋಗ್ತಿದ್ದಾರೆ. ಅವರು ಡೈಲಿ ಒಂದು 100-200 ಕಸ್ಟಮರ್ಸ್ ಇರ್ತಾರೆ ನಮ್ಮ ಕಡೆ. ಅವ್ರಿಗೆಲ್ಲ ಪಾಪ ಡೈಲಿ ಬರೋದ್ರ ಕಸ್ಟಮರ್ಸ್ ಎಲ್ಲ ಹೇಳಿಕೊಸೋ ಪರಿಸ್ಥಿತಿ ಬಂದಿದೆ ಎಲ್ಲ ಈಗ.